ಅನೌನ್ಸ್ ಮಾಡ್ಬಿಡ್ರಿ, ಬರ ಅಂತ ಹೇಳ್ಬಿಡ್ರಿ. ಹೌದು ಸ್ವಾಮಿ, ಬರ ಅಂತ ಹೇಳ್ತೀವಿ. ರೈತರ ಬಗ್ಗೆ ನಿಮಗಿಂತ ಹೆಚ್ಚು ಕಳಕಳಿ ಐತಿ, ಸಾಮಾನ್ಯ ಜನರ ಬಗ್ಗೆ ಹೆಚ್ಚು ಕಳಕಳಿ ಐತಿ. ಯಾವಾಗ ಅದನ್ನ ಗೈಡ್ಲೈನ್ಸ್ ಅನ್ನ ಮತ್ತೊಂದನ್ನ ಫಾಲೋಅಪ್ ಮಾಡ್ಬೇಕಲ್ಲ. ನಮಗೆ ಇನ್ನೂ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗೆ ಬರಬೇಕು. ಒಂದಿಷ್ಟು ತಾಲೂಕುಗಳು, ಹೋಬಳಿಗಳು, ಇದು ಬರ್ಬೇಕಂದ್ರೆ ಏನು ಮಳೆ ಇಂತಿಷ್ಟು ದಿವಸ ಆಗ್ಬೇಕಂತ ಇದೆ. ಅದನ್ನೆಲ್ಲ ಗೈಡ್ಲೈನ್ಸ್ ಅನ್ನು ನೋಡ್ಕೊಂಡು ಯಾವ ರೈತರಿಗೂ ಅನ್ಯಾಯ ಆಗ್ಲಾರ್ದ, ಯಾವ ತಾಲೂಕಿಗೂ ಅನ್ಯಾಯ ಆಗ್ಲಾರ್ದ, ನಮ್ಮ ಜಿಲ್ಲೆಯಾಗಿರುವಂತ ಎಲ್ಲಾ ರೈತರಿಗೆ ಅನುಕೂಲ ಆಗುವಂತ ದೃಷ್ಟಿಕೋನವನ್ನು ಇಟ್ಕೊಂಡು ಅದ್ರ ಬಗ್ಗೆ ಮತ್ತೆ ಮೊದಲನೇ ಕ್ಯಾಬಿನೆಟ್ ಇದ್ರ ಬಗ್ಗೆ ಸವಿಸ್ತಾರವಾದಂತ ಚರ್ಚೆಗಳು ಆಗ್ಯಾವ. ಅದಾದ್ಮೇಲೆ ಇವತ್ತ ಮುಖ್ಯಮಂತ್ರಿಗಳು ನಮಗೆ ಬಹಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಎಲ್ಲ ಮಂತ್ರಿಗಳು ಅವ್ರವ್ರ ಜಿಲ್ಲೆಗೆ ನೀವು ಭೇಟಿ ಕೊಡಬೇಕು, ಅಲ್ಲಿ ಫೀಲ್ಡ್ ವರ್ಕ್ ಮಾಡಬೇಕು, ಆಮೇಲೆ ಸಭೆ ಮಾಡಬೇಕು. ನಾವು ಪ್ರತಿ ಸತಿ ಫೀಲ್ಡ್ ವರ್ಕ್ ಮಾಡೋ ಬದಲಿ ಬರೀ ಸಭೆಯನ್ನ ಮಾಡುವಂಥದ್ದನ್ನು ಆಗಬಾರ್ದು ಅಂತ. ಆದರೆ ನಾನು ಪ್ರತಿ ಸತಿ ಮಂತ್ರಿ ಆದ್ಮೇಲೆ ಯಾವುದೇ ವಿಚಾರವಾಗಿ ಫೀಲ್ಡ್ ವರ್ಕ್ ಮಾಡಿನೇ ಸಭೆ ಮಾಡಿದ್ದು. ಆ ಕೆಲಸ ನಾನು ಈಗಲೂ ಅದನ್ನೇ ಮಾಡಿದ್ದೀನಿ. ಅದನ್ನು ಮಾಡಿ ವರದಿಯನ್ನು ಒಪ್ಪಿಸಿ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಸಚಿವರಿಗೆ ವರದಿಯನ್ನು ಒಪ್ಪಿಸಬೇಕು. ಅದಾದ್ಮೇಲೆ ಕ್ಯಾಬಿನೆಟ್ ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ಯಾರಿಗೂ ಅನ್ಯಾಯ ಆಗಲ್ಲ